ಈ ರೀತಿಯ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆಗೆ ಮೊದಲನೇದು ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ನವರ ತುಷ್ಟೀಕರಣ, ಕಾಂಗ್ರೆಸ್ನವರ ಅಪೀಸ್ಮೆಂಟ್, ಕಾಂಗ್ರೆಸ್ನವರ ವೋಟ್ ಬ್ಯಾಂಕ್ ಮುಸ್ಲಿಮರನ್ನು ತಲೆ ಮೇಲೆ ಕೂಡಿಸ್ಕೊಂಡು ಓಡಾಡ್ತಾ ಇರೋದು ಪರಿಣಾಮನೇ ಮದ್ದೂರು ಘಟನೆ ಇರ್ಬೋದು. ಇಡೀ ಕರ್ನಾಟಕದಲ್ಲಿ ಸುಮಾರು 5 ಕಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಎಲ್ಲಿ ಹೋಗ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್? ಈ ದೇಶದಲ್ಲಿ ಈ ಅನ್ನ ತಿಂದು ಪಾಕಿಸ್ತಾನದ ಹೇಲ್ ತಿಂತಾ ಇದ್ರಿ. ಪಾಕಿಸ್ತಾನದ ಏನು ಸ್ಥಿತಿ ಇದೆ ನಿಮಗೆ ಗೊತ್ತಾ? ಭಿಕಾರಿ ಆಗಿದ್ದಾರೆ ಪಾಕಿಸ್ತಾನಕ್ಕೆ. ಈ ದೇಶದಲ್ಲಿ ಅನ್ನ ತಿಂದಂಥವ್ರು ನಿಮಗೆ ಕಲ್ಪನೆ ಇಲ್ವಾ? ಪಾಕಿಸ್ತಾನ್ ಜಿಂದಾಬಾದ್ ಅಂತಂದರೆ ಇಸ್ಲಾಂ ಜಿಂದಾಬಾದ್, ಪಾಕಿಸ್ತಾನ ಅಲ್ಲ ಅದು. ಸೊ ಇದಕ್ಕೆ ಮೊದಲನೆಯ A1 ಆರೋಪಿ ಅಂತಂದರೆ ಕಾಂಗ್ರೆಸ್. ಸೊ ನೀವು ಅವರನ್ನು ಬೆಳೆಸ್ತಾ ಇದ್ದೀರಿ, ಇದು ಭಾಳ ದೊಡ್ಡ ದೇಶಕ್ಕೆ ಸಮಾಜಕ್ಕೆ ಅಪಾಯಕಾರಿ ಅನ್ನುವಂಥದ್ದು ಹೇಳ್ತೀನಿ. ಎರಡನೇದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ್ದು ಸರ್ಕಾರ ಇದೆ ಅವ್ರದ್ದು ಮಾತು ಕೇಳ್ತಾ ಇದ್ದಾರಲ್ಲ. ನೀವು ನ್ಯಾಯದ ಪರವಾಗಿ, ಕಾನೂನಿನ ಪರವಾಗಿ, ತಪ್ಪಿತಸ್ಥರ ಪರವಾಗಿ, ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನು ಸರಿಯಾಗಿ ಶಿಕ್ಷೆ ಕೊಡುವಂಥದ್ದನ್ನು ಬಿಟ್ಟು ಮೇಲಿನವ್ರು ಯಾರು ಕಾಂಗ್ರೆಸ್ನವ್ರು ಇದ್ದಾರೆ ಕಾಂಗ್ರೆಸ್ನವ್ರ ಮಾತು ಕೇಳೋದು, BJP ಇದ್ರೆ BJP ಅವ್ರ ಮಾತು ಕೇಳೋದು, ಇನ್ಯಾರೋ ಮಾತು ಕೇಳೋದು, ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ನಿಮಗೂ ಕೂಡ ನಿಮ್ಮ ಮನೆಯಲ್ಲೂ ಕೂಡ ಗಣೇಶನ ಪೂಜೆ ಮಾಡ್ತೀರಿ, ಹಿಂದೂಗಳಿದ್ದೀರಿ. ನೀವು ಯೋಚನೆ ಮಾಡಿ ಮುಂದಿನ ಭವಿಷ್ಯದ ದೇಶದ ಭವಿಷ್ಯ ಕಾನೂನಿನ ಪ್ರಕಾರ ನಡ್ಕೊಳ್ಬೇಕು. ರಾಜಕಾರಣಿಗಳ ಬಾಲ್ಬಡ್ಕರ ಆಗಬೇಡಿ. ರಾಜಕಾರಣಿಗಳನ್ನು ನೀವು ಮಾತು ಕೇಳ್ಕೊಂಡು ನಿಮ್ಮ ಟ್ರಾನ್ಸ್ಫರೋ, ನೀವು ಸಸ್ಪೆಂಡೋ, ನಿಮಗೆ ಇನ್ನೇನೇನು ಮಾಡ್ತಾರೆ ಅಂತ ಭಯ ಪಡಬೇಡಿ. ದೇಶಕ್ಕೆ ನೀವು ದ್ರೋಹ ಮಾಡ್ತಾ ಇದ್ದೀರಿ, ಕಾನೂನಿಗೆ ದ್ರೋಹ ಮಾಡ್ತಾ ಇದ್ದೀರಿ. ಇನ್ನು ಮೂರನೇದು ಕಾರಣ ಅಂತಂದರೆ ಕೋರ್ಟು ಯೋಚನೆ ಮಾಡಬೇಕು. ನಾನು ಒಂದೇ ಒಂದು ವರ್ಷದ ಹಿಂದೆ ನಾಗಮಂಗಲದಲ್ಲಿ ಒಂದು ಅದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲೂ ಇದೇ ಮಾದರಿಯಲ್ಲಿ ಘಟನೆ ಆಗಿತ್ತು. ಮಸೀದಿಯಿಂದ ಕಲ್ಲು, ಪೆಟ್ರೋಲ್ ಬಾಂಬ್ಗಳು, ತಲವಾರು ತಗೊಂಡು ಬಂದು ಗಣೇಶನ ಹಬ್ಬದಲ್ಲಿ ದಾಂಧಲೆ ಮಾಡಿದ್ದು 1 ವರ್ಷ ಆಯಿತು. ಇನ್ನೂವರೆಗೆ ಕೋರ್ಟು ಅವರಿಗೆ ಶಿಕ್ಷೆ ಕೊಟ್ಟಿಲ್ಲ. ಸೊ ಕೋರ್ಟ್ ನೀವು ಶಿಕ್ಷೆ ಕೊಡದೇ ಇರೋದು ಕಾರಣ, ವಿಳಂಬದ ರೀತಿಯ ಕಾರಣನೇ ಇವತ್ತು ಈ ಸ್ಥಿತಿಗೆ ಬಂದಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಸೊ A1 ಕಾಂಗ್ರೆಸ್ಸು, A2 ಪೊಲೀಸ್ ಡಿಪಾರ್ಟ್ಮೆಂಟು, A3 ಈ ಕೋರ್ಟು, ಇನ್ನು A4 ಅಂದರೆ ಈ ರಾಜಕಾರಣಿಗಳು. ತುಷ್ಟೀಕರಣ ಇವತ್ತು BJP ಕೂಡ ಅವರು ಇವತ್ತು ಅಧಿಕಾರ ಇಲ್ಲ.